ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ನಾವಿವತ್ತು ನಂಜನಗೂಡು ಟೆಂಪಲ್ಗೆ ಹೊರಟಿದ್ದೀವಿ. ನಾವಿವಾಗ ಹೊರಟಿರೋದು ನಂಜುಂಡೇಶ್ವರ ಟೆಂಪಲ್ಗೆ. ಕಮ್ ಆನ್, ಲೆಟ್ಸ್ ಗೋ ಟು ಟೆಂಪಲ್. ಐ ವಿಲ್ ಶೋ ಯು ದ ಟೆಂಪಲ್ ಆಫ್ ನಂಜುಂಡೇಶ್ವರ. ಓಕೆ ಫ್ರೆಂಡ್ಸ್, ಬನ್ನಿ. ನಾವು 2 ವೀಲರಲ್ಲಿ ಹೋಗೋ ಪ್ಲಾನ್ ಮಾಡಿದ್ವಿ. ಸುಮಾರು ಬೆಳಿಗ್ಗೆ 8 ಗಂಟೆಗೆ ಹೊರಟ್ವಿ. ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಹಾಗೆ ಹೋಗ್ತಾ ದಾರಿಲಿ ಹಣ್ಣು ತಗೊಳ್ಳಿಕ್ಕೆ ಹೋದ್ವಿ. ತೆಂಗಿನಕಾಯಿ ಆಲ್ರೆಡಿ ತಗೊಂಡಿದ್ವಿ. ಸ್ವಲ್ಪ ಸೇವಂತಿಗೆ, ಮಲ್ಲಿಗೆ ಹೂ ನನಗೆ ಬೇಕು ಅಂತ ನಾನು ತಗೊಂಡೆ. ಹೂವಿಗೆ ರೇಟ್ ಜಾಸ್ತಿ ಆಗಿತ್ತು ನೋಡಿ, ಇಷ್ಟೇ ಚಿಕ್ಕದು ಕೊಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ಹಣ್ಣಿನ ಅಂಗಡಿ ಇತ್ತು. ಹಾಗೆ ಒಂದು ಚಿಪ್ಪು ಬಾಳೆಹಣ್ಣು ತಗೊಂಡ್ವಿ. ತುಂಬ ಫ್ರೆಶ್ ಕೂಡ ಆಗಿತ್ತು. ಹಾಗೆ ನಾವು ಎಲ್ಲ ತಗೊಂಡು ನಿಧಾನಕ್ಕೆ ಹೊರಡ್ತೀವಿ. ನೋಡಿ, ಅಲ್ಲಿ ಚಾಮುಂಡಿ ಬೆಟ್ಟ ಕಾಣಿಸ್ತಿದೆ ಅಲ್ಲ. ನಮ್ಮ ಮನೆಗೂ ಆ ಚಾಮುಂಡಿ ಬೆಟ್ಟಕ್ಕೂ ತುಂಬ ದೂರ ಏನಲ್ಲ, ಹತ್ರನೇ. ಹಾಗೆ ದಾರಿ ಹೋಗ್ತಾ ಒಂದು ಸೆಲ್ಫಿ ಕೂಡ ತಗೊಂಡ್ವಿ. ಹಾಗೆ ಅಲ್ಲಿ ತಲುಪಬೇಕಾದ್ರೆ ಸುಮಾರು 9 ಗಂಟೆ ಏನೋ ಆಗಿತ್ತು. ನಾವು ಸ್ವಲ್ಪ ನಿಧಾನಕ್ಕೆ ಹೋದ್ವಿ. ನಾನು ಹೋಗ್ತಿರೋದು ಇದೇ ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ. ಹೇಗಿದೆ ಅಂತ ಗೊತ್ತಿಲ್ಲ. ದೇವಸ್ಥಾನ ಬಂತು, ತುಂಬ ಜನ ರಶ್ ಇತ್ತು. ಅಲ್ಲಿ ಸ್ವಾಮಿ ಮಾಲೆ ಹಾಕಿದ ಸ್ವಾಮಿಗಳು ಸ್ವಲ್ಪ ಜಾಸ್ತಿನೇ ಇದ್ರು. ನಾವು ಮಂಡೆ ಹೋಗಿದ್ರಿಂದ ಸ್ವಲ್ಪ ರಶ್ ಇತ್ತು. ಪಾರ್ಕಿಂಗ್ ಮಾಡೋಕ್ಕೆ ಪ್ಲೇಸ್ ಹುಡುಕಿದ್ವಿ. ಪಾರ್ಕಿಂಗ್ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ. ನೋಡಿ, ಇದೇ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಹೊರಗಡೆನೇ ಇಷ್ಟು ಚೆನ್ನಾಗಿದೆ, ಒಳಗಡೆ ಇನ್ನಿಷ್ಟು ಚೆನ್ನಾಗಿರ್ಬೇಡ ಅಲ್ವಾ? ಹಾಗೆ ನಾವು ಹೋಗ್ತಾ ಚಪ್ಪಲ್ನಲ್ಲಿ ಬಿಚ್ಚಿಡ್ತಾ ಇದ್ದೀವಿ. ಹೆದರಿಸ್ತಾ ಇದ್ದಾರೆ, ಚಪ್ಪಲ್ ಕಳ್ದಿದ್ದಾರೆ ಅಂತ. ಹಾಗೆ ಹೊರಗಡೆಯಿಂದನೇ ನಾವು ದರ್ಶನ ಮಾಡ್ಕೊಂಡ್ವಿ. ಅಂದರೆ ಹೊರಗಿಂದನೇ ದೇವಸ್ಥಾನನ ವೀಕ್ಷಣೆ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಒಳಗಡೆ ಸ್ವಲ್ಪ ರಶ್ ಇರ್ಬೋದು ಅಂತ ಅನ್ಕೊಂಡ್ವಿ. ಬಟ್ ನಾವು ಬೇಗ ಹೋಗಿದ್ರಿಂದ ಅಷ್ಟು ಜನ ಬಂದಿರಲಿಲ್ಲ, ಸ್ವಲ್ಪ ಕಮ್ಮಿನೇ ಇದ್ರು. ಮಾಲ್ ಹಾಕಿ ಜನ ಸ್ವಲ್ಪ ಜಾಸ್ತಿ ಕಾಣ್ತಾ ಇದ್ರು. ಅಲ್ಲಿ ದನ ಕರುಗಳು, ಹಸು ಎಲ್ಲ ಇದ್ದು. ಅದನ್ನು ಮುಟ್ಟಿ ಕೂಡ ಸ್ವಾಮಿ ಮಾಡ್ಕೊಂಡ್ವಿ. ಒಳಗಡೆ ಫೋಟೋ ತೆಗಿಯೋ ಹಾಗೆ ಇಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಹೊರಗಡೆಯಿಂದನೇ ಸ್ವಲ್ಪ ಚೆನ್ನಾಗಿ ವಿಡಿಯೋಸ್, ಫೋಟೋನ ತಗೊಂಡ್ವಿ. ತುಂಬ ಚೆನ್ನಾಗಿದೆ ಮಾತ್ರ. ಹಾಗೆ ನಾವು ಒಳಗಡೆ ದರ್ಶನಕ್ಕೆ ಹೋಗ್ತೀವಿ. ನೋಡಿ, ಇದು ಒಳಗಡೆ ಇರೋ ದೇವರ ಗುಡಿ. ಒಳಗಡೆ ಎಷ್ಟು ಜನ ಇರಲಿಲ್ಲ. ಹಾಗೆ ದರ್ಶನ ಮುಗಿಸ್ಕೊಂಡು ವಾಪಸ್ ಆಗ್ತೀವಿ. ಹಾಗೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಅದನ್ನ ನಾವು ತಗೊಳ್ಳೋ ಬಾಳೆಹಣ್ಣು, ಅದನ್ನು ನಾವು ಕರುವಿಗೆ ಕೊಡ್ತಾ ಇದ್ವಿ. ಪಾಪ ಕೈಯಿಂದ ಕಿತ್ಕೊಂಡು ತಿಂತಾ ಇದೆ. ಅದಕ್ಕೆ ಅವರು ಅಲ್ಲೊಂದು ಮಂಗ ಇದೆ, ಮಂಗ ಕೊಡಬೇಕು, ಒಂದು ಬಾಳೆಹಣ್ಣು ಇಟ್ಟಿರು ಅಂತ ಹೇಳಿದ್ರು. ಪಾಪ ಅದು ನನ್ನ ಕೈಯಿಂದ ಕಿತ್ಕೊಂತಿದೆ, ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರು ಬೇಡ, ಮಂಗ ಇದೆ, ಮಂಗ ಕೊಡಬೇಕು ಅಂತ ಹೇಳಿ 1 ರೌಂಡ್ ತಿರ್ಕೊಂಡ್ರು. ಫೋಟೋಕ್ಕೆ ಫೋಸ್ ಕೊಡು ಅಂತ ಹೇಳಿದ್ರು, ಆಗಲಿಲ್ಲ. ಹಾಗೆ ನಾವು ದರ್ಶನ ಮುಗಿಸ್ಕೊಂಡ್ವಿ. ಅಂತ ಸಮಸ್ಯೆ ಏನೂ ಆಗಲಿಲ್ಲ, ಬೇಗನೆ ಆಯಿತು. ಒಳಗಡೆ ಕೂಡ ತುಂಬ ಚೆನ್ನಾಗಿ ದೇವಸ್ಥಾನ ಇತ್ತು. ದೇವರನ್ನ ಕೂಡ ನಾವು ನೋಡಿದ್ವಿ. ಇದು ಹೊರಗಡೆ ಬಂದಿದ್ದು. ಈ ಟೆಂಪಲ್ ಬಗ್ಗೆ ಏನು ಗೊತ್ತಿಲ್ಲ. ಇನ್ನೊಂದು ಅದರ ಹಿಸ್ಟ್ರಿನ ನಿಮಗೆ ನಾನು ಸ್ಪೆಷಲ್ ವಿಡಿಯೋದಲ್ಲಿ. ನಮಗೆ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಶನ್ ಅಷ್ಟು ಗೊತ್ತಿಲ್ಲ. ಇದೇ ಫಸ್ಟ್ ಹೋಗೋದ್ರಿಂದ ಅದರ ಬಗ್ಗೆ ಅಷ್ಟು ನಮಗೆ ಮಾಹಿತಿ ಗೊತ್ತಿರಲಿಲ್ಲ. ಈ ನೋಡಿ, ದೇವಸ್ಥಾನದ ಹೊರಗಡೆ ನಾವು ಒಂದು ಸುತ್ತು ಪ್ರದಕ್ಷಿಣೆ ಹಾಕೊಂಡು ಬಂದ್ವಿ. ಹೊರಗಡೆ ಸುತ್ತಮುತ್ತ ಕೂಡ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಮನಸ್ಸಿಗೆ ತುಂಬ ತೃಪ್ತಿನೂ ಆಯಿತು. ಹಾಗೆ ನಾವು ಚಪ್ಪಲಿ ಹುಡ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಚಪ್ಪಲ್ ಇರಲಿಲ್ಲ. ಭಯನೇ ಆಗೋಯ್ತು, ಯಾರಪ್ಪ ಕದ್ಬಿಟ್ರು ಅಂತ. ಆಗ ಅಲ್ಲಿ ಪಕ್ಕದಲ್ಲಿ ಕೇಳಿದಾಗ ಚಪ್ಪಲಿ ಬಿಚ್ಚಿಡೋ ಜಾಗ ಆ ಕಡೆ, ಅಲ್ಲಿ ಇದೆ, ಹೋಗಿ ಅಂತ ನಮ್ಮನ್ನ ಕಳಿಸಿದ್ರು. ಹೀಗೆ ಬೇಡ್ಕೊಂಡು ಮತ್ತೊಮ್ಮೆ ದೇವನ
ನೋಡಿಕೊಂಡು ಅಲ್ಲಿಂದ ನಿಧಾನಕ್ಕೆ ಹೊರಡ್ತೀವಿ. ಅದೇ ಅದರ ಪಕ್ಕದಲ್ಲಿ ಒಂದು ಶಿವನ ಮೂರ್ತಿ ಇದೆ, ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಅದನ್ನು ನೋಡಿ ಕೂಡ ತುಂಬಾ ಖುಷಿನೂ ಆಯಿತು. ಹಾಗೆ ನಾವು ದರ್ಶನ ಎಲ್ಲವನ್ನು ಮುಗಿಸ್ಕೊಂಡು ನಿಧಾನಕ್ಕೆ ಹೊರಡ್ತೀವಿ. ಹಾಗೆ ಸುಮಾರು ಗಂಟೆ ಒಂದು 9-9:30 ಆಗಿತ್ತು. ಹಾಗೆ ನಾವು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಗಾಡಿನ ಸೈಡಿಗೆ ನಿಲ್ಸಿದ್ವಿ. ಮಾಲೆ ಎಷ್ಟು ಸಿಕ್ಕದೇ ಇದ್ದಿದ್ದು ಅದು ಇಷ್ಟು ಉದ್ದ ಆಗಿದೆ ನೋಡಿ. ಇಷ್ಟೇ ಉದ್ದ ಹೂ ಇದ್ದಿದ್ದು ಇಷ್ಟು ಉದ್ದ ಆಯಿತು ನೋಡಿ. ಟೆಂಪಲ್ಗೆ ಹೋಗಿ ವಾಪಸ್ ಬರೋದು ನೋಡ್ಕೊಂಡು ನಗ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ನಮ್ಮದು ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ಮೀಟ್ ಆಗೋಣ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.